ನಮಸ್ಕಾರ ಸ್ನೇಹಿತರೆ. ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಮಕ್ಕಳಿಗೆ ನಾವು ಏನು ಕೊಟ್ಟರೂ ಅದರಿಗಿಂತ ಮುಖ್ಯವಾದುದು ಸರಿಯಾದ ಮೌಲ್ಯಗಳು. ಅದಕ್ಕಾಗಿಯೇ ನಾವು ಗೌತಮ ಬುದ್ಧ ಅವರ ಬೋಧನೆಗಳನ್ನು ನೆನಪಿಸಿಕೊಳ್ಳಬೇಕು. ಬುದ್ಧನ ಬೋಧನೆಗಳು ಮಾತ್ರ ದೊಡ್ಡವರಿಗಲ್ಲ, ಮಕ್ಕಳ ಜೀವನದಲ್ಲೂ ಅದ್ಭುತ ಬದಲಾವಣೆ ತರುತ್ತವೆ. ಹಾಗಾದರೆ ಮಕ್ಕಳು ಯಾವ 10 ಬೋಧನೆಗಳನ್ನು ಕಲಿಯಬೇಕು? ಬನ್ನಿ ತಿಳಿಯೋಣ. 1. ತಾಳ್ಮೆ. ಬುದ್ಧನು ಹೇಳಿದ್ದಾನೆ, ತಾಳ್ಮೆ ಒಂದು ಮಹಾಸದ್ಗುಣ. ಮಕ್ಕಳು ತಾಳ್ಮೆಯಿಂದ ಇದ್ದರೆ ಅವರು ತಮ್ಮ ಗುರಿ ಕಡೆಗೆ ಸ್ಥಿರವಾಗಿ ನಡೆಯುತ್ತಾರೆ. ಪರೀಕ್ಷೆ, ಸ್ಪರ್ಧೆ, ಸ್ನೇಹ ಎಲ್ಲದರಲ್ಲೂ ತಾಳ್ಮೆ ಅವರನ್ನು ಯಶಸ್ಸಿಗೆ ಕರೆದೊಯ್ಯುತ್ತದೆ. 2. ಸಂತೋಷ ನಮ್ಮೊಳಗೆ ಇದೆ. ನಾವು ಸಂತೋಷವನ್ನು ಹೊರಗೆ ಹುಡುಕುತ್ತೇವೆ. ಆದರೆ ಬುದ್ಧನು ಹೇಳುತ್ತಾನೆ, ಸಂತೋಷ ನಮ್ಮೊಳಗೆ ಇದೆ. ಮಕ್ಕಳಿಗೆ ಕಲಿಸಬೇಕು. ಮೊಬೈಲ್ ಆಟಗಳು ಮಾತ್ರ ಸಂತೋಷ ಅಲ್ಲ, ಮನಃಶಾಂತಿಯೇ ನಿಜವಾದ ಸಂತೋಷ. 3. ಹಂಚಿಕೊಳ್ಳುವುದು. ಹಂಚಿಕೊಂಡರೆ ಸಂತೋಷ ಕಡಿಮೆಯಾಗುವುದಿಲ್ಲ. ಮಕ್ಕಳು ತಮ್ಮ ಆಟದ ಸಾಮಾನುಗಳು, ಆಹಾರ, ಸಮಯ ಇತರರೊಂದಿಗೆ ಹಂಚಿಕೊಂಡಾಗ ಅವರಲ್ಲಿ ದಯೆ ಮತ್ತು ಉದಾರತೆ ಬೆಳೆಯುತ್ತದೆ. 4. ವರ್ತಮಾನದಲ್ಲಿ ಬದುಕಿ. ಭೂತಕಾಲದ ತಪ್ಪುಗಳ ಬಗ್ಗೆ ಬೇಸರ ಬೇಡ. ಭವಿಷ್ಯದ ಬಗ್ಗೆ ಅತಿಯಾದ ಭಯ ಬೇಡ. ಇಂದಿನ ದಿನವನ್ನು ಆನಂದಿಸಿ. ಮಕ್ಕಳಿಗೆ ಕಲಿಸಿ, ಈ ಕ್ಷಣವೇ ಮುಖ್ಯ. 5. ಸಕಾರಾತ್ಮಕ ಚಿಂತನೆ. ಮನಸ್ಸೇ ಎಲ್ಲವೂ. ನೀವು ಏನು ಯೋಚಿಸುತ್ತೀರೋ ಅದೇ ಆಗುತ್ತೀರಿ. ಮಕ್ಕಳು ಸಕಾರಾತ್ಮಕವಾಗಿ ಯೋಚಿಸಿದರೆ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಸಮಸ್ಯೆಗಳನ್ನು ಧೈರ್ಯದಿಂದ ಎದುರಿಸುತ್ತಾರೆ. 6. ಸ್ವಯಂ ಶಿಸ್ತು. 1000 ಯುದ್ಧಗಳನ್ನು ಗೆಲ್ಲುವುದಕ್ಕಿಂತ ನಿಮ್ಮನ್ನು ನೀವು ಜಯಿಸುವುದು ಉತ್ತಮ. ಶಿಸ್ತು ಇಲ್ಲದೆ ಪ್ರತಿಭೆ ಪ್ರಯೋಜನಕರವಾಗುವುದಿಲ್ಲ. ಸಮಯಕ್ಕೆ ಓದುವುದು, ಪೋಷಕರ ಮಾತು ಕೇಳುವುದು ಇವು ಯಶಸ್ಸಿನ ಮೂಲ. 7. ಪ್ರಾಮಾಣಿಕತೆ. ಸೂರ್ಯ, ಚಂದ್ರ ಮತ್ತು ಸತ್ಯ ಈ 3 ದೀರ್ಘಕಾಲ ಮರೆಮಾಡಲು ಸಾಧ್ಯವಿಲ್ಲ. ಮಕ್ಕಳಿಗೆ ಸತ್ಯ ಮಾತನಾಡುವ ಅಭ್ಯಾಸ ಕಲಿಸಬೇಕು. ಪ್ರಾಮಾಣಿಕತೆ ಜೀವನ ಪೂರ್ತಿ ಗೌರವ ತರುತ್ತದೆ. 8. ಪ್ರತಿದಿನ ಹೊಸ ಆರಂಭ. ಪ್ರತಿ ಬೆಳಿಗ್ಗೆ ಹೊಸ ಅವಕಾಶ. ಮಕ್ಕಳಿಗೆ ಹೇಳಿ, ನಿನ್ನೆ ಮಾಡಿದ ತಪ್ಪುಗಳಿಂದ ಕಲಿಯಿರಿ. ಇಂದು ಹೊಸದಾಗಿ ಪ್ರಾರಂಭಿಸಿ. 9. ಶಿಸ್ತು ಸಂತೋಷ ತರುತ್ತದೆ. ಅನಿಯಂತ್ರಿತ ಜೀವನ ಗೊಂದಲ ತರುತ್ತದೆ. ಶಿಸ್ತುಬದ್ಧ ಜೀವನ ಶಾಂತಿ ತರುತ್ತದೆ. ಗಮನ, ನಿಯಂತ್ರಣ ಇವು ಮಕ್ಕಳನ್ನು ಸಮತೋಲನದ ಜೀವನದತ್ತ ಕರೆದೊಯ್ಯುತ್ತವೆ. 10. ಸಮಾನತೆ ಮತ್ತು ಏಕತೆ. ಬುದ್ಧನು ಹೇಳಿದ್ದಾನೆ, ಜನರು ತಮ್ಮ ಮನಸ್ಸಿನಿಂದ ವ್ಯತ್ಯಾಸಗಳನ್ನು ಸೃಷ್ಟಿಸುತ್ತಾರೆ. ಜಾತಿ, ಧರ್ಮ, ಭಾಷೆ ಇವುಗಳಿಂದ ಭೇದ ಭಾವ ಬೇಡ. ಮಕ್ಕಳಿಗೆ ಕಲಿಸಿ, ಎಲ್ಲರೂ ಸಮಾನರು. ಕೊನೆಯ ಸಂದೇಶ. ಸ್ನೇಹಿತರೆ, ಮಕ್ಕಳಿಗೆ ನಾವು ಕೊಡುವ ಅತ್ಯುತ್ತಮ ಉಡುಗೊರೆ ಸರಿಯಾದ ಮೌಲ್ಯಗಳು. ಗೌತಮ ಬುದ್ಧ ಅವರ ಈ 10 ಬೋಧನೆಗಳನ್ನು ನಮ್ಮ ಮಕ್ಕಳ ಜೀವನದಲ್ಲಿ ತರೋಣ. ಈ ವಿಡಿಯೋ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಕನ್ನಡ ಲೈಫ್ ಲೆಸನ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.